ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಈಸಿ ಲೈಫ್ ಇಸ್ ಸೌಮ್ಯ ಕನ್ನಡ. ಇವತ್ತು ನಾನು ನಿಮಗೋಸ್ಕರ ತಂದಿದ್ದೀನಿ ತುಂಬಾ ರುಚಿಯಾಗಿ ಓರಿಯೋ ಐಸ್ ಕ್ರೀಮ್ ರೆಸಿಪಿ. ಈ ಉರಿ ಬಿಸಿಲಲ್ಲಿ ತಣ್ಣಗಿರೋ ಐಸ್ ಕ್ರೀಮ್ನ ಮನೆಯಲ್ಲೇ ಮಿಷಿನ್ ಇಲ್ದೇ ಸುಲಭವಾಗಿ ಹೇಗೆ ಮಾಡೋದು ಅಂತ ಈ ವಿಡಿಯೋಲಿ ನೋಡೋಣ. ಹಾಗಾದರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಒಂದು ಬಟ್ಲಿಗೆ 1/4 ಕಪ್ ಕಾರ್ನ್ಫ್ಲೋರ್ ಹಾಕೋತಾ ಇದ್ದೀನಿ. ಇದ್ರ ಜೊತೆಗೇ 1/4 ಕಪ್ ಮಿಲ್ಕ್ ಪೌಡರ್ ಹಾಕೋತಾ ಇದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪನೇ ಹಾಲು ಹಾಕೊಳ್ತಾ ಮಿಕ್ಸ್ ಮಾಡ್ಕೋಬೇಕು. ಗಟ್ಟಿಯಾಗಿ ಸ್ವಲ್ಪ ಕಲಿಸ್ಕೋಬೇಕು. ಇದು ರೂಮ್ ಟೆಂಪ್ರೇಚರ್ ಹಾಲು, ತುಂಬ ತಣ್ಣಗೂ ಇಲ್ಲ ತುಂಬ ಬೆಚ್ಚಗೂ ಇಲ್ಲ, ನಾರ್ಮಲ್ ಹಾಲೇ ಹಾಕಿರೋದು. ಗಂಟಿಲ್ಲದೆ ಕಲಿಸ್ಕೋಬೇಕು. ನೋಡಿ, ಈ ಥರ ಕಲಿಸ್ಕೊಂಡ್ರೆ ಸಾಕು. ಇವಾಗ ಹಾಲು ಕಾಯಿಸ್ಕೋಬೇಕು. ನಾನಿಲ್ಲಿ ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ ಮತ್ತು ಇದು ಫುಲ್ ಫ್ಯಾಟ್ ಮಿಲ್ಕು, ಫುಲ್ ಗಟ್ಟಿಯಾಗಿರೋ ಹಾಲೇ ತೊಗೋಬೇಕು. ಈಗ ಇದು ಕುದಿ ಬರ್ತಾ ಇದೆ. ಕುದಿ ಬಂದಮೇಲೆ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸಕ್ಕರೆ ಸೇರಿಸ್ಕೊಳ್ಳೋಣ. ಸಕ್ಕರೆಯಲ್ಲಿ 6ರಿಂದ 7 ಟೇಬಲ್ ಸ್ಪೂನ್ ಸಕ್ಕರೆ ಹಾಕ್ಕೊಂಡ್ರೆ ಸಾಕು. ತುಂಬ ಜಾಸ್ತಿ ಹಾಕೋಬಾರ್ದು, ಸಕ್ಕರೆ ನೋಡ್ಕೊಂಡು ಹಾಕೋಬೇಕು. ಯಾಕಂದರೆ ಇಲ್ಲಿ ಮಿಲ್ಕ್ ಪೌಡರು ಹಾಕೋತಾ ಇದ್ದೀವಿ ಮತ್ತು ಓರಿಯೋ ಬಿಸ್ಕಟು ಹಾಕ್ತೀವಿ ಮತ್ತು ಸ್ವೀಟು ಬ್ಯಾಲೆನ್ಸ್ ಆಗಿಬಿಡುತ್ತೆ. ಸಕ್ಕರೆನ ಮೆಲ್ಟ್ ಮಾಡ್ಕೊಳ್ಳೋಣ. ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದ್ಮೇಲೆ ಫ್ಲೇಮ್ನ ಲೋ ಮಾಡಿಕೊಂಡು ನಾವು ಮಿಕ್ಸ್ ಮಾಡಿಟ್ಟಿದ್ವಲ್ಲ ಕಾರ್ನ್ಫ್ಲೋರ್ ಮಿಲ್ಕ್ ಪೌಡರ್ ಮಿಕ್ಸು, ಅದನ್ನು ನಿಧಾನವಾಗಿ ಹಾಕ್ಕೊಳ್ತಾ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಒಂದು ಕೈಲಿ ಈ ಥರ ಹಾಕೋಬೇಕು ಮತ್ತು ಒಂದು ಕೈಯಲ್ಲಿ ಮಿಕ್ಸ್ ಮಾಡ್ತಾ ಇರಬೇಕು, ಇಲ್ಲಾಂದರೆ ಗಂಟು ಆಗ್ಬಿಡುತ್ತೆ. ಇವಾಗ ಲೋ ಫ್ಲೇಮಲ್ಲಿ ಸ್ವಲ್ಪ ಇದು ಗಟ್ಟಿ ಆಗೋವರೆಗೂ ತಿರುಗಿಸ್ಬೇಕು. ಸ್ವಲ್ಪ ಹೊತ್ತಿನಲ್ಲಿ ಇದು ಗಟ್ಟಿ ಆಗಿಬಿಡುತ್ತೆ. ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡಬೇಕು, ಇಲ್ಲಾಂದರೆ ತಳ ಹಿಡಿಬಿಡುತ್ತೆ. ನೋಡಿ, ಸ್ವಲ್ಪ ಹೊತ್ತಿಗೆ ಇದು ಗಟ್ಟಿಯಾಗಿದೆ. ಈ ಟೆಕ್ಸ್ಚರ್ ಬಂದರೆ ಸಾಕು. ಯಾಕಂದರೆ ಇದು ಇಳಿಸ್ಬಿಟ್ಟು ತಣ್ಣಗೆ ಮಾಡ್ತೀವಿ, ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿಯಾಗ್ಬಿಡುತ್ತೆ. ಈಗ ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನು ಇಳಿಸ್ಕೊಳ್ಳೋಣ ಹಾಗೂ ಫುಲ್ಲು ತಣ್ಣಗಾಗ್ಬಿಡೋಣ. ನೋಡಿ, ಫುಲ್ ತಣ್ಣಗಾಗಿದೆ. ಈಗ ಇದನ್ನು ಒಂದು ಸಲ ರುಬ್ಕೋಬೇಕು. ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ಳೋಣ ಎಲ್ಲ ಮಿಕ್ಸರು. ಈಗ ಇದ್ರ ಜೊತೆಗೇ 1/4 ಕಪ್ ವಿಪಿಂಗ್ ಕ್ರೀಮ್ ಹಾಕೋತಾ ಇದ್ದೀನಿ. ಕೇಕ್ ಹಾಕೋತಾರಲ್ಲ ಡಬಲ್ ಕ್ರೀಮು, ಹೆವಿ ಕ್ರೀಮ್ ಇದು. ಇದಿಲ್ಲ ಅಂದರೆ ಫ್ರೆಶ್ ಕ್ರೀಮ್ ಹಾಕೋಬೋದು. ಅಮೂಲ್ ಕ್ರೀಮ್ ಬರುತ್ತಲ್ಲ, ಅದೇ ಒಂದು 1/4 ಕಪ್ ಹಾಕೋಬೋದು. ಅದು ಇಲ್ಲ ಅಂದರೆ ಮನೇಲೆ ಹಾಲಿನ ಕೆನೆ ಇರುತ್ತಲ್ಲ, ಅದೇ ಒಂದು 3-4 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಇದು ಹಾಕಿದ್ರೆ ಏನು ಗೊತ್ತಾ, ನಾವು ಅಂಗಡಿಯಲ್ಲಿ ಐಸ್ ಕ್ರೀಮ್ ತಿಂದಾಗ ಲೈಟಾಗಿ ಸ್ವಲ್ಪ ಫ್ಯಾಟು ಸ್ವಲ್ಪ ಜಿಡ್ ಥರ ಇರುತ್ತಲ್ಲ, ಆ ಟೆಕ್ಸ್ಚರ್ ಕೊಡುತ್ತೆ. ಫುಲ್ ಕ್ರೀಮಿ ಆಗಿರುತ್ತೆ ಮತ್ತು ತುಂಬಾ ರುಚಿ ಬರುತ್ತೆ. ಅದಕ್ಕೆ ಇದು 3ರಲ್ಲಿ ಯಾವ್ದಾದ್ರು ಇದ್ದರೆ ಒಂದು ಸ್ವಲ್ಪ ಹಾಕ್ಕೊಳ್ಳಿ. ಈಗ ಇದನ್ನು ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಳೋಣ. 2-3 ನಿಮಿಷ ಕಂಟಿನ್ಯೂಸ್ ಆಗಿ ಬ್ಲೆಂಡ್ ಮಾಡಬೇಕು ಹೈ ಸ್ಪೀಡಲ್ಲಿ. ಇವಾಗ ನೋಡಿ, ಚೆನ್ನಾಗಿ ಬ್ಲೆಂಡ್ ಆಗಿದೆ, ಚೆನ್ನಾಗಿ ಮಿಕ್ಸ್ ಆಗಿದೆ ಎರಡೂ. ಈಗ ಇದನ್ನು ಬಾಕ್ಸ್ಗೆ ಹಾಕೊಳ್ಳೋಣ. ಐಸ್ ಕ್ರೀಮ್ ಯಾವ್ದ್ರಲ್ಲಿ ಸೆಟ್ ಮಾಡ್ತೀರಾ ಅದೇ ಬಾಕ್ಸ್ಗೆ ಹಾಕೊಳ್ಳಿ. ನೆನಪಿರಲಿ, ನೀವು ತಗೊಳ್ಳೋ ಬಾಕ್ಸು ಏರ್ ಟೈಟ್ ಆಗಿರಬೇಕು ಮತ್ತು ಅದರ ಮುಚ್ಚಳ ಟೈಟಾಗಿ ಕೂತಿರಬೇಕು. ಈ ಥರ ನೋಡಿ, ಫುಲ್ ಕವರ್ ಮಾಡ್ಕೋಬೇಕು. ಈ ಥರ ಕ್ಲೀನಾಗಿ ಕವರ್ ಮಾಡಿಕೊಂಡು ಇದನ್ನು ಫ್ರೀಝರಲ್ಲಿ ಒಂದು 4 ಗಂಟೆಗಳ ಕಾಲ ಸೆಟ್ ಆಗಿ ಬಿಡಬೇಕು. ಏನು ಸೆಟ್ ಆಗಿ ಬಿಡಬೇಕಾ? ಇದು ಓರಿಯೋ ಐಸ್ ಕ್ರೀಮ್ ಅಲ್ವಾ, ಮತ್ತು ಓರಿಯೋನೇ ಹಾಕಿಲ್ಲ ಅನ್ಕೋತಾ ಇದ್ದೀರಾ? ಆಮೇಲೆ ಅದು ಹಾಕೋತೇನೆ. ಈಗ ಇದನ್ನು ಫಸ್ಟು ಸೆಟ್ ಮಾಡ್ಕೊಳ್ಳೋಣ. ಅದು ಸೆಟ್ ಆಗೋವರೆಗೂ ಓರಿಯೋ ಬಿಸ್ಕೆಟ್ನ ಮುರ್ಕೊಳ್ಳೋಣ. ನಾನಿಲ್ಲಿ 1 ಪ್ಯಾಕೆಟ್ ಓರಿಯೋ ಬಿಸ್ಕೆಟ್ ತೊಗೊಂಡಿದ್ದೀನಿ. ವೆನಿಲಾ ಫ್ಲೇವರ್ ಎಲ್ಲರೂ ತೊಗೊಳ್ಳಿ, ಚಾಕ್ಲೇಟ್ ಫ್ಲೇವರ್ ಎಲ್ಲರೂ ತೊಗೊಳ್ಳಿ, ಪರವಾಗಿಲ್ಲ. ಈಗ ಇದನ್ನು ಚಿಕ್ಕದಾಗಿ ಈ ಥರ ಮುರ್ಕೋಬೇಕು. ಇದನ್ನು ತರ್ತರಿಯಾಗಿ ನೀವು ಲಟ್ಟಣಿಗೆಲ್ಲ ಹೊಡ್ಕೊಂಡಾರು ಪುಡಿ ಮಾಡ್ಕೋಬೋದು, ಇಲ್ಲಾಂದರೆ ಕೈಯಿಂದನೇ ಈ ಥರ ನೀವು ಕ್ರಷ್ ಮಾಡ್ಕೋಬೋದು. ಫುಲ್ ನೈಸಾಗಿ ಮಾಡ್ಕೋಬಾರ್ದು, ತರ್ತರಿಯಾಗಿ ಇಟ್ಕೋಬೇಕು. ಇವಾಗ ಇದರಲ್ಲಿ 1-2 ಬಿಸ್ಕೆಟ್ ಎತ್ತಿಡ್ತಾ ಇದ್ದೀನಿ. ಇದನ್ನು ಸ್ವಲ್ಪ ದೊಡ್ಡದಾಗಿ ಮುರ್ಕೊಂಡು ಆಮೇಲೆ ಗಾರ್ನಿಷಿಂಗ್ ಹಾಕೋತೀನಿ. ಇವಾಗ ನೋಡಿ, ಎಲ್ಲ ಕ್ರಷ್ ಆಗಿದೆ. ಈಗ ಇದನ್ನು ಪಕ್ಕಕ್ಕೆ ಇಡೋಣ. ಇವಾಗ 4 ಗಂಟೆ ಆದಮೇಲೆ ಮತ್ತೆ ಫ್ರೀಝರಿಂದ ತಗೊಂಡಿದ್ದೀನಿ ಐಸ್ ಕ್ರೀಮು. ಈಗ ನೋಡಿ ಎಷ್ಟು ಚೆನ್ನಾಗಿ ಸೆಟ್ ಆಗಿದೆ. ಈಗ ಮತ್ತೆ ಈ ಐಸ್ ಕ್ರೀಮ್ನ ತೆಕ್ಕೊಬಿಟ್ಟು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಮತ್ತೆ ರುಬ್ಬಬೇಕು. ಅದೇ ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ, ಫಸ್ಟ್ ನಾವು ರುಬ್ಬಿಟ್ಟಿದ್ವಲ್ಲ ಅದೇ ಮಿಕ್ಸರ್ ಜಾರ್ ಹಾಗೆ ಇಟ್ಟಿದೆ. ಈಗ ಇದಕ್ಕೆ ಎಲ್ಲ ಐಸ್ ಕ್ರೀಮ್ ಈ ಥರ ತೆಕ್ಕೊಂಡು ಹಾಕೋಬೇಕು. ಈ ಎಲ್ಲ ಐಸ್ ಕ್ರೀಮು ಮಿಕ್ಸರ್ ಜಾರ್ ಹಾಕಾಯಿತು. ಈಗ ಮತ್ತೆ ಮುಚ್ಚಳ ಮುಚ್ಚಿಬಿಟ್ಟು ಹೈ ಸ್ಪೀಡಲ್ಲಿ ಒಂದು 3-4 ನಿಮಿಷ ಬ್ಲೆಂಡ್ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗಿದೆ ಇದು. ಈಗ ಇದಕ್ಕೆ ನಾವು ಕ್ರಷ್ ಮಾಡಿಟ್ಟಿದ್ವಲ್ಲ ಆ ಓರಿಯೋ ಬಿಸ್ಕೆಟ್ ಎಲ್ಲ ಹಾಕೋಬೇಕು. ಈಗ ಲೈಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಮತ್ತೆ ಇದನ್ನು ರುಬ್ಬಾರ್ದು.
ಮತ್ತು ಇದನ್ನು ಬಾಕ್ಸ್ಗೆ ಹಾಕೋಬೇಕು. ಅದೇ ಬಾಕ್ಸ್ಗೆ ಕ್ರೀಮ್ ಹಾಕೋಕ್ಕೆ ಮುಂಚೆ ನಾವು 2 ಬಿಸ್ಕೆಟ್ ಎತ್ತಿಟ್ಟಿದ್ವಲ್ಲ ಅದನ್ನು ಈ ಥರ ದೊಡ್ಡ ದೊಡ್ಡದಾಗಿ ಮುರಿದು ಹಾಕೋತಾ ಇದ್ದೀನಿ. ಇವಾಗ ಕ್ರೀಮ್ ಹಾಕೊಳ್ಳೋಣ, ಬ್ಲೆಂಡ್ ಮಾಡಿರೋದು. ಮತ್ತು ಇದನ್ನು ಟೈಟಾಗಿ ಕವರ್ ಮಾಡ್ಕೋಬೇಕು. ಮುಚ್ಚಳ ಹಾಕೋಕ್ಕೆ ಮುಂಚೆ ಬೇಕಾದ್ರೆ ಒಂದು ಪ್ಲಾಸ್ಟಿಕ್ ಕವರ್ನ ಒಂದು ಲೇಯರ್ ಥರ ಹಾಕ್ಬಿಟ್ಟು ಅದ್ರ ಮೇಲೆ ಮುಚ್ಚಳ ಹಾಕ್ಬೋದು. ನಾನು ಕವರ್ ಏನು ಹಾಕಿಲ್ಲ, ಡೈರೆಕ್ಟ್ ಮುಚ್ಚಳದಿಂದನೇ ಟೈಟಾಗಿ ಮುಚ್ಚಿದ್ದೀನಿ. ಈಗ ಇದನ್ನು ಫ್ರೀಝರಲ್ಲಿ ಒಂದು 8 ಗಂಟೆಗಳ ಕಾಲ ಸೆಟ್ ಆಗಿ ಬಿಡಬೇಕು. 8 ಗಂಟೆ ಆದಮೇಲೆ ಫ್ರೀಝರಿಂದ ತಗೊಂಡಿದ್ದೀನಿ. ಈಗ ಇದು ನೋಡಿ ಎಷ್ಟು ಚೆನ್ನಾಗಿ ಸೆಟ್ ಆಗಿದೆ, ಫುಲ್ ಪರ್ಫೆಕ್ಟಾಗಿ ಸೆಟ್ ಆಗಿದೆ. ಈಗ ಇದನ್ನು ಐಸ್ ಕ್ರೀಮ್ದು ಸ್ಕೂಪ್ ಬರುತ್ತಲ್ಲ, ಅದೇ ಸ್ಪೂನಲ್ಲಿ ನೀವು ಬೇಕಾದ್ರೆ ತಗೋಬೋದು ರೌಂಡಾಗಿ. ಇಲ್ಲ ಅಂದರೆ ಡೈರೆಕ್ಟಾಗಿ ಫುಲ್ ಎಲ್ಲನೂ ಡಿಮೋಲ್ಡ್ ಮಾಡ್ತೀರಾ ಅಂದರೆ ಈ ಥರ ಸ್ವಲ್ಪ ನಾರ್ಮಲ್ ನೀರಲ್ಲಿ 1-2 ಸೆಕೆಂಡ್ ಈ ಥರ ಡಿಪ್ ಮಾಡ್ಕೊಂಡು ತಗೊಂಡ್ರೆ ಈಸಿಯಾಗಿ ಬಂದ್ಬಿಡುತ್ತೆ. ಮಾಮೂಲಿ ಇದು ನಾರ್ಮಲ್ ರೂಮ್ ಟೆಂಪ್ರೇಚರ್ ನೀರು, ಬಿಸಿ ನೀರಲ್ಲ. ಹಾಗೂ ಬಾಕ್ಸ್ನ ನೋಡಿ ಸೈಡಿಂದ ಈ ಥರ ಸ್ವಲ್ಪ ಲೂಸ್ ಮಾಡ್ಕೋಬೇಕು, ಎಳ್ಕೋಬೇಕು. ಮತ್ತು ಒಂದು ಪ್ಲೇಟ್ ಮೇಲೆ ಈ ಥರ ಡಿಮೋಲ್ಡ್ ಮಾಡಿಕೊಂಡ್ರೆ ಈಸಿಯಾಗಿ ಬಂದ್ಬಿಡುತ್ತೆ. ನೋಡಿ ಎಷ್ಟು ಈಸಿಯಾಗಿ, ಎಷ್ಟು ಆರಾಮಾಗಿ ಬಂದಿದೆ. ಹಾಗೂ ಇದರ ಟೆಕ್ಸ್ಚರ್ ನೋಡಿ ಎಷ್ಟು ಕ್ರೀಮಿಯಾಗಿ ಬಂದಿದೆ. ಅಂಗಡಿಲಿ ಸಿಗುತ್ತಲ್ಲ ಸೇಮ್ ಅದೇ ಟೆಕ್ಸ್ಚರಲ್ಲಿದೆ. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಮತ್ತು ಎಷ್ಟು ರುಚಿಯಾಗಿ ಐಸ್ ಕ್ರೀಮ್ನ ಮನೆಯಲ್ಲೇ ಮಾಡ್ಕೋಬೋದು. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.